Hey everyone, welcome back to my YouTube channel. Hi guys, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಅಂಡ್ ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ, ಆದ್ರೂ ಒಂದ್ಸಲ ಹೇಳ್ಬಿಡ್ತೀನಿ. ಇವತ್ತು ಆಫೀಸ್ ವೀಕ್, ಈ ವೀಕ್ ಫುಲ್ ನಂಗೆ ಆಫೀಸ್ ವೀಕ್. ಅಂಡ್ ಇವತ್ತು ನನ್ನ ಫಸ್ಟ್ ಡೇ ನೈಟ್ ಶಿಫ್ಟ್ ಅಲ್ಲಿ. ನಾನು ಫಸ್ಟ್ ನೈಟ್ ಶಿಫ್ಟ್ ಮಾಡ್ತಿದ್ದೆ, ಬಟ್ 1 year ಆದ್ಮೇಲೆ ಇವಾಗ ಮತ್ತೆ ನೈಟ್ ಶಿಫ್ಟ್ ಬಂದಿದ್ದೀನಿ. ಮಾರ್ನಿಂಗ್ ಶಿಫ್ಟ್ ಆದ್ಮೇಲೆ ಐ ಆಮ್ ಸೋ ಎಕ್ಸೈಟೆಡ್. ನೈಟ್ ಶಿಫ್ಟ್ ಕೆಲಸ ಮಾಡ್ತಿದ್ದೀನಿ ಅಂತ ಅಲ್ಲ, ನನ್ನ ಕೊಲೀಗ್ಸ್ ಇದ್ದಾರೆ, ಮೈ ಫೇವ್ರೆಟ್ಸ್ ಕೊಲೀಗ್ಸ್ ಫ್ರಮ್ ಫ್ರೆಂಡ್ಸ್, ಆಕ್ಚುಲಿ ಮೋರ್ ದನ್ ಫ್ರೆಂಡ್ಸ್ ಅಂತಾನೆ ಹೇಳ್ಬೋದು. ಕಾರ್ಪೊರೇಟ್ ಅಲ್ಲಿ ಹೇಳ್ತಾರೆ ಯಾರು ಫ್ರೆಂಡ್ಸ್ ಅಲ್ಲ ಅದು ಇದು ಅಂತ, ಬಟ್ ನೋ, ದೇ ಆರ್ ಮೋರ್ ದೆನ್ ಫ್ರೆಂಡ್ಸ್. ಆಕ್ಚುಲಿ ತುಂಬಾ ತುಂಬಾ ಕ್ಲೋಸ್ ಆಗಿದ್ವಿ 3 ಜನನು. ಬಟ್ ಯಾರ್ ಕಂಡ್ ಬಿತ್ತೋ ಗೊತ್ತಿಲ್ಲ, ವಿ ಗಾಟ್ ಸೆಪರೇಟೆಡ್. ನನ್ನನ್ನ ಬೇರೆ ಟೀಮ್ ಮೂವ್ ಮಾಡಿದ್ರು. ಅಂಡ್ ಇವಾಗ್ಲೂ ನಾನು ಬೇರೆ ಟೀಮ್, ಆ ಟೀಮ್ ಅಲ್ಲ, ಬಟ್ ಅವ್ರನ್ನ ನೋಡ್ತೀನಿ ಅನ್ನೋದೇನೋ ಒಂಥರ ಎಕ್ಸೈಟ್ಮೆಂಟ್. ನಾವು 1 year ಇಂದ ಆಚೆ ಸಿಗ್ಬೇಕು ಅಂತ ಪ್ಲಾನ್ ಮಾಡ್ತಾನೆ ಇದ್ವಿ. ಅನ್ಫಾರ್ಚುನೇಟ್ಲಿ ಆ ಪ್ಲಾನ್ ವರ್ಕ್ ಆಗಿಲ್ಲ, ಬಿಕಾಸ್ ಅವ್ರು ಕುಂದಾಪುರದವರು, ಬ್ಯಾಂಗ್ಳೂರ್ಗೆ 1 week ಅಷ್ಟೇ ಬರ್ತಾ ಇದ್ದೀವಿ. ಸೊ ಆ 1 week ಅಲ್ಲಿ ಅವ್ರಿಗೆ ಏನಾದ್ರು ಕೆಲಸ ಇಲ್ಲ, ನನ್ಗೇನಾದ್ರು ಕೆಲಸ ಅಂತ ಬಿಸಿ ಆಗ್ಬಿಡ್ತಾ ಇದ್ವಿ. ಏನೋ ಓದಿದ್ದಾರೆ. ಸೊ ಈಗ ಫೈನಲಿ ಅವ್ರನ್ನ ಮೀಟ್ ಮಾಡ್ತಾ ಇದ್ದೀನಿ. ಅವ್ರಿಗೇನಾದ್ರೂ ಕ್ಯಾಮ್ರಾ ಕಾನ್ಶಿಯಸ್ ಇಲ್ಲ ಅಂದ್ರೆ ಮಾತ್ರ ತೋರಿಸ್ತೀನಿ, ಫೋರ್ಸ್ಫುಲಿ ತೋರ್ಸಲ್ಲ. ಐ ಥಿಂಕ್ ಸೊ, ಗೊತ್ತಿಲ್ಲ ಅವ್ರು ಬರ್ತಾರಾ ಇಲ್ವಾ ಕ್ಯಾಮ್ರಾದಲ್ಲಿ. ಅಂಡ್ ನೈಟ್ ಅಲ್ಲಿ ನಮ್ಮ ಆಫೀಸ್ ವ್ಯೂನ ತೋರಿಸ್ತೀನಿ ಕಂಪ್ಲೀಟ್ ಆಗಿ, ಈ ವಿಡಿಯೋ ನೋಡಿ. ಅಂಡ್ ನಮ್ಮಮ್ಮ ಬಾಕ್ಸ್ ಪ್ರಿಪೇರ್ ಮಾಡ್ತಾ ಇದ್ದಾರೆ, ಅವರಿಗೂ ನಾನೇ ಬಾಕ್ಸ್ ತಗೊಂಡ್ ಹೋಗ್ತಿದ್ದೀನಿ. ಆಕ್ಚುಲಿ ನಾನು ನೈಟ್ ಶಿಫ್ಟ್ ಅಲ್ಲಿ ಇದ್ದಾಗ ನಾವು 3 ಜನ ಒಟ್ಟಿಗೆ ಊಟಕ್ಕೆ ಹೋಗ್ತಿದ್ವಿ, ನಾನೇ ಬಾಕ್ಸ್ ತಗೊಂಡ್ ಹೋಗ್ತಿದ್ದೆ. ನಂಗೇನೋ ಒಂಥರ ಖುಷಿ. ಇವತ್ತು ಕೇಳಿದೆ ತಗೊಂಬರ್ಲಾ ಅಂತ, ದಿವ ಲೈಕ್ ಓಕೆ ಅಂತ. ಓಕೆ, ಲೆಟ್ಸ್ ಗೋ ಮೀಟ್ ದೆಮ್. ಐ ಆಮ್ ಸೋ ಎಕ್ಸೈಟೆಡ್. ನನ್ನ ಆಫೀಸ್ ನ ತೋರಿಸ್ತೀನಿ, ಬನ್ನಿ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಈಗ ಆಫೀಸಿಗೆ ರೀಚ್ ಆಗಿದ್ದೀನಿ. ನನ್ನ ಕೊಲೀಗ್ ಒಬ್ರು ಬಂದಿದ್ದಾರೆ, ಇನ್ನು ನಗಿಸ್ತಾ ಇದ್ದಾರೆ. ಆಕ್ಚುಲಿ ಕೇಳಿಸಿದೆ ಇಲ್ವಾ ಗೊತ್ತಿಲ್ಲ, ನಾನು ಮೈಕ್ ಯೂಸ್ ಮಾಡ್ತಾ ಇಲ್ಲ. ಈಗ ಜಸ್ಟ್ ಆಫೀಸಿಗೆ ಬಂದೆ ಆಫ್ಟರ್ 1.5 hour ಜರ್ನಿ. ಓಕೆ, ಅವ್ರ ಹತ್ರ ಮಾತಾಡ್ಬಿಟ್ಟು ಆಮೇಲೆ ಫ್ಲೋರ್ ಅಲ್ಲಿ ಹೋಗಿ ಸಿಗೋಣ ಗೈಸ್. ಇನ್ನೊಬ್ರು ಬಂದ್ರು ನೋಡಿ, ಇವ್ರೆ ಗೌರೀಶ್ ಅಂತ. ಗೌರೀಶ್ ಏನಾಯ್ತು? ಈ ಕಡೆ ಬನ್ನಿ ನೋಡೋಣ. ಗೈಸ್, ನಾನು ಈ ತರ ನಕ್ಕಿ ತುಂಬಾನೇ ದಿನ ಆಗಿತ್ತು. ಇವತ್ತು ಬಂದ ತಕ್ಷಣ ನಗಿಸ್ತಿದ್ದಾರೆ ನನ್ನ ಕೊಲೀಗ್ಸ್. ಇರಿಟೇಟ್ ಮಾಡಿ ಸಾಯ್ತಾಳ ಸಾವು. ಗೈಸ್, ಇವತ್ತಿನ ತಮ್ಮನೇಲೆ ಅದೇ ತಾನೆ, ಮೀಟಿಂಗ್ ಮೈ ಕೊಲೀಗ್ಸ್. ಮಜಾ ಮಾಡಿ ಸಾಯಿ. ಗೈಸ್, ಕೋಆಪರೇಟ್. ಆಮೇಲೆ ಮಾಡ್ಬೇಕಂತೆ. ಓಕೆ ಗೈಸ್, ಬ್ರೇಕ್ ಅಲ್ಲಿ ಸಿಗ್ತೀವಿ. ಈಗ ನಾವು ಕೆಲಸ ಮಾಡಕ್ ಆಯ್ತು. ನಿಮ್ಮನ್ ತೋರ್ಸಲ್ಲ ಬಿಡಿ. ಆಯ್ತು. ಹಾಯ್ ಬೃಂದಾ, ಆಫ್ಟರ್ ಸೋ ಲಾಂಗ್ ನಿಮ್ಮ ವ್ಲಾಗ್ ಅಲ್ಲಿ ಬರಕ್ ಓಕೆನಾ? ಹಾಯ್ ಗೈಸ್, ಇವರು ನಮ್ಮ ಹಳೆ ಟೀಮ್ ಅವರು. ಆಫ್ಟರ್ 1 year ಮೀಟ್ ಮಾಡ್ತಾರೆ. ಆಗ್ಲೇ ಅವ್ರು ನನ್ನ ಬಿಟ್ಟೆ ಹೋಗ್ಬಿಟ್ರು. ಆಮೇಲೆ ಸಿಗುವ, ಬಾಯ್ ಬಾಯ್. ಗೈಸ್, ಈಗ ನಾವು ಡಿನ್ನರ್ಗೆ ಹೋಗ್ತಾ ಇದೀವಿ. ನಮ್ ಜೊತೆ ಇನ್ನ ಇಬ್ರು ಇದ್ದಾರೆ, ಅವ್ರು ತೋರಿಸ್ಬೇಡಿ ಅಂತ ಮುಖ ಮುಚ್ಕೊಂಡಿದ್ದಾರೆ. ಆದ್ರೂ ಇಲ್ಲಿ ತೋರಿಸ್ತೀನಿ ನೋಡಿ. ಅಲ್ಲಿ ನೋಡಿ, ಹೆಂಗ್ ಓಕೆ ಅಂತ ತೋರಿಸಿಲ್ಲ. ಗೈಸ್, ನಾವು ಡಿನ್ನರ್ಗೆ ಹೋಗ್ತಾ ಇದೀವಿ. ಗೈಸ್, ಇಲ್ಲಿ ಡೋರೇ ಕ್ಲೋಸ್ ಆಗ್ಬಿಟ್ಟಿದೆ. ಆಕ್ಚುಲಿ ನಾವಿಂದ ಇವಾಗ ಆ ಕಡೆ ಹೋಗ್ಬೇಕು ನೋಡಿ. ಕೆಫೆಟೇರಿಯಾನೇ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಸೊ ಮತ್ತೆ ಲಿಫ್ಟ್ ಅಲ್ಲಿ ಹೋಗ್ತಾ ಇದೀವಿ. ಆ ವಿಂಗ್ ಹತ್ರ ಹೋಗ್ಬೇಕಂತೆ ನೋಡಿ. ಗೌರೀಶ್ನ ಮಾತ್ರ ತೋರಿಸ್ತೀನಿ ಗೈಸ್, ಪಾಪ ಡೂಡನ್ ತೋರ್ಸಲ್ಲ. ಗೈಸ್, ಇವ್ರ ಹೆಸರು ಆಶ್ರಿತಾ ಅಂತ. ಇವ್ರಿಬ್ರನ್ನೇ ನಾನು ಮೀಟ್ ಮಾಡಕ್ ತುಂಬಾ ಎಕ್ಸೈಟೆಡ್ ಅಂತ ಹೇಳ್ತಾ ಇದ್ದಿದ್ದು. ನನ್ನ ವ್ಲಾಗ್ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಾನು ಇಷ್ಟೆಲ್ಲ ಹೇಳಿದೀನಿ ಅಂತ. ಡೂಡಾ ಅಂತ ಕೈತೀನಿ ಗೈಸ್, ಅದು ಗೊತ್ತಿಲ್ಲ, ಅದು ಹಂಗೆ ಅಭ್ಯಾಸ ಆಗ್ಬಿಟ್ಟಿದೆ. ಸಿ ಗೌರೀಶ್, ಹೌ ಸ್ವೀಟ್ ಪರ್ಸನ್. ಕ್ರೌಡ್ ಪ್ರೆಸ್ ಮಾಡ ಗೈಸ್. 10,000 ಇಟ್ಕೊಂಡು 10th ಪ್ರೆಸ್ ಮಾಡ. ಓಕೆ ಗೈಸ್, ಬನ್ನಿ ನಾವು ಇವಾಗ ಆ ಕಡೆ ಹೋಗಿ ನಾನು ಏನ್ ಬಾಕ್ಸ್ಗೆ ಏನ್ ತಗೊಂಬಂದಿನಿ ಅಂತ ತೋರಿಸ್ತೀನಿ. ಇಲ್ಲ ಆಫ್ ಮಾಡೋದು ಹೆಂಗೆ ಹೇಳಿದ್ದೆ? ಹಾಯ್, ಹೌ ಯು? ಈಗ ಕೆಫೆಟೇರಿಯಾಗೆ ಎಂಟ್ರಿ ಆಗಿದೆ. ಇವಾಗ ಅದೇ ಓಪನ್ ಆಗುತ್ತೆ ನೋಡಿ. ಗೌರೀಶ್ ಪವರ್ ಇದು.
ವಾಂಗಿಬಾತ್ ಮಾಡ್ಕೊಂಡ್ ಬಂದಿದ್ದೀನಿ ಗೈಸ್. ಈ ತರ 3 ಬಾಕ್ಸ್ ಇತ್ತು ಆಕ್ಚುಲಿ. ಅದ್ರಲ್ಲಿ 2 ನನ್ನ ತಂಗಿ ತಗೊಂಡೋಗ್ಬಿಟ್ಟಿದ್ದಾಳೆ, ಒಂದೇ ತಗೊಂಡ್ಬಂದಿರೋದು ನಾನು. ಇದೆರಡು ಬೇರೆ ಬಾಕ್ಸ್. ನಾಳೆಯಿಂದ ಸೇಮ್ ಬಾಕ್ಸ್ ತಗೊಂಡ್ತೀನಿ. ಯಾಕೆ ನಗ್ತಾ ಇದ್ದೀರಾ? ಪ್ಲೀಸ್ ಗೈಸ್, ಪ್ಲೀಸ್ ಡೂಡ, ಆ ತರ ಎಂಬಾರೆಸ್ ಮಾಡಬೇಡಿ. ಓಕೆ, ಈಗ ನಾವು ಊಟ ಮಾಡೋಣ. ಊಟ ಮಾಡ್ಬೇಕಾದ್ರೆ ಇವ್ರನ್ನ ನೆಮ್ಮದಿಯಾಗಿ ಬಿಟ್ಬಿಡೋಣ. ಊಟ ಆದ್ಮೇಲೆ ಸಿಗ್ತೀವಿ ಗೈಸ್. ಊಟ ಆದ್ಮೇಲೆ ನೋಡಿ ಸಿಗೋದೇ ಇಲ್ಲ ಗೈಸ್. ಗೈಸ್ ಆಯ್ತು ಊಟ. ಚೆನ್ನಾಗಿತ್ತು ಊಟ. ಗೌರೀಶ್ ಏನೋ ಹೇಳ್ತದೆ ಚೆನ್ನಾಗಿತ್ತಂತೆ ಊಟ. ಸರಿ ಆಯ್ತು, ತೋರ್ಸಲ್ಲ, ಡೋಂಟ್ ಪ್ಯಾನಿಕ್. ಗೈಸ್ ಇವ್ರಿಗೆಲ್ಲ ಸ್ವಲ್ಪ ಡಿಸ್ಕಂಫರ್ಟ್ ಇದೆ, ಜಾಸ್ತಿ ಫೋರ್ಸ್ ಮಾಡೋದ್ ಬೇಡ. ಎಂತಕ್ಕೆ ಇವ್ರ ಜೊತೆ ಸೇರ್ಬಿಟ್ರೆ ನನಗೆ ಎಂತ ಇವ್ರ ಭಾಷೆನೆ ಬಂದ್ಬಿಡುತ್ತೆ. ಆಕ್ಚುಲಿ ಆಟೋಮೆಟಿಕ್ ಆಗಿ ಅವ್ರು ನೋಡಿದ್ರೇನೆ ಬಂದ್ಬಿಡುತ್ತೆ. ಅದು ನನ್ನ ತಪ್ಪಲ್ಲ, ನಿಮ್ಮ ತಪ್ಪಲ್ಲ. ತುಂಬಾ ದಿನ ಆದ್ಮೇಲೆ ಗೌರೀಶ್ ಇವತ್ತು ಐಸ್ ಕ್ರೀಮ್ ಕೊಡಿಸ್ತೀರ ಅಂತ ಹೇಳಿದಾರೆ ಗೈಸ್. ಐಸ್ ಕ್ರೀಮ್ ಇಲ್ಲಿ ಸಿಗಲ್ಲ ಗೈಸ್. ಆರ್ಡರ್ ಮಾಡ್ಬೋದಲ್ಲ ಗೈಸ್? ನೋಡೋಣ ಗೈಸ್, ಥಿಂಕ್ ಮಾಡ್ತೀನಿ ಗೈಸ್. ಓಕೆ, ಸುಮ್ಮನೆ ಹೇಳ್ದೆ. ನೋಡು, ಆಶಿತ ಕೈಲಿ 2 ಗೋಲ್ಡ್ ರಿಂಗ್ ಇದೆ, ತೋರ್ಸು. ಹೌದು, ಅವ್ರದ್ದು 2 ಎಂಗೇಜ್ಮೆಂಟ್ ಆಗಿದೆ ಅಂತೆ. ಉದ್ರಿಸಿ ಕೊಟ್ರೆ ಅಲ್ಲಿಗೆ ಹಾಕೋದ್ ಬರ್ತಿದೆ. ಅವ್ರ ಡೈಲಾಗ್ ಕಪ್ಪಳ ಉದ್ರಿಸಿ ಕೊಡ್ತೆ ಅನ್ನೋದು ಅವ್ರ ಡೈಲಾಗ್. ಗೈಸ್ ಬ್ಲಾಗ್ ಅಲ್ಲೇ ಮೇಘನ ಮರ್ಯಾದೆ ತೆಗೆದ್ರು ಅಷ್ಟೇ, ಇಷ್ಟೇ ಮರ್ಯಾದೆ ನಮ್ಗೆ. ಐ ಆಮ್ ಸೋ ಹ್ಯಾಪಿ. ನಾನು ಇವತ್ತು ತೃಪ್ತಿಯಾಗಿ ಊಟ ಮಾಡಿದೀನಿ. ಸೀರಿಯಸ್ಲಿ ನಂಗೆ ಇವ್ರಿಬ್ರು ನೋಡಿದ ತಕ್ಷಣ ಅವ್ರಿಬ್ರು ಗೊತ್ತಿಲ್ಲ, ಅವ್ರಿಬ್ರು ಯಾಕಾರ ಇವ್ರ ಜೊತೆ ಬಂದು ಅನ್ಕೋತಾ ಇದಾರೆ. ಐ ಆಮ್ ಸೋ ಹ್ಯಾಪಿ ಸೀರಿಯಸ್ಲಿ. ಬಟ್ ಊಟದಲ್ಲಿ ಅಷ್ಟೇ ನಾವು 3 ಜನ ಜೊತೆಗಿರಕ್ಕಾಗೋದು. ಇವಾಗ ನಾನು ಬೇರೆ ಕೆಲಸ ನೋಡ್ಬೇಕು. ನಂಗೆ ಆಕ್ಚುಲಿ ಟ್ರೈನಿಂಗ್ ನಡೀತಾ ಇದೆ. ಆದ್ರೆ ಯಾವತ್ತೂ ಟ್ರೈನಿಂಗ್ ತಗೊಂಡಿಲ್ಲ. ಇಲ್ಲ, ನನ್ನ ಟ್ರೈನರ್ 9 o'clock ಶಿಫ್ಟ್ ಗೈ. ಸೊ ಇವಾಗ ಬಂದಿದ್ದಾರೆ ಅವರು. ಹೋಗ್ಬಿಟ್ಟು ಇವಾಗ 10 o'clock ಇಂದ ಟ್ರೈನಿಂಗ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕೇಳಿಸ್ತಿದ್ಯಾ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ. ಅಕಸ್ಮಾತ್ ನಾನು ಕೇಳಿಸ್ತಿಲ್ಲ ಅಂದ್ರೆ ಮತ್ತೆ ನಾನು ವಾಯ್ಸ್ ಓವರ್ ಕೊಡ್ತೀನಿ. ಗೌರೀಶ್ ನನ್ಗೆ ಕ್ಲಿಪ್ ಬಗ್ಗೆನೆ ಹೇಳಿ ತುಂಬಾ ಅಲ್ಸೆಟ್ ಅಂತ ಹೇಳಿ ತುಂಬಾ ಎಂಬಾರಸ್ ಮಾಡ್ತಾ ಇದ್ದೇನೆ. ಗೌರೀಶ್, ಏನ್ ವರ್ಷ ಆದ್ಮೇಲೆ ನಾನು ನೋಡ್ತಾ ಇದೀಯಲ್ಲ, ಅಂದ್ರೆ ನನ್ ಜೊತೆ ಮಾತಾಡ್ತಾ ಇದ್ದೀರಾ, ನಿಮ್ಗೆ ಏನ್ ಅನ್ಸುತ್ತೆ ಗೌರೀಶ್? ನೋ ಕಾಮೆಂಟ್ಸ್. ಇಲ್ಲ ಸರ್, ಸಮಯ ಕಳೆದು ಹೋಗುತ್ತದೆ. ಖುಷಿ ದುಃಖ ಎಲ್ಲ ಒಂದೇ ಎಟ್ ಎ ಟೈಮ್ ಆದ್ರೆ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ. ಪರವಾಗಿಲ್ಲ, ಹೇಳಿ, ಸಾಕು ಬಿಡು. ಹೇಳಿ. ಅಂದ್ರೆ ಏನಿಲ್ಲ, ಕೈ ಇದೆಯಲ್ಲ. ಈ ತರ ಹಿಂಸೆ ಕೊಟ್ಟಿರ್ತಾರೆ, ಯಾರು ಬದುಕ್ತಾರೆ ಸರ್? ಓಕೆ, ಹೊಸ್ತಲ್ಲ, ಅದಕ್ಕೆ ನಮ್ಗೆ ಅನ್ಫ್ಯೂ ಮಾಡೋದಾಗ್ತದೆ. ಬನ್ನಿ ಹೋಗ ಹೋಗೋಣ. ಓಕೆ ಗೈಸ್, ಹೋಗ್ಬಿಟ್ಟು ಅಲ್ಲಿ ಫ್ಲೋರಲ್ಲಿ ಸಿಗ್ತೀನಿ. ನಮ್ಮ ಟ್ರೈನರ್ ನನ್ನ ಪಕ್ಕದಲ್ಲಿ ಇರೋರು ಆಕ್ಚುಲಿ ಕಾಂಟೆಂಟ್ ಕ್ರಿಯೇಟರ್ ಅಂತೆ. ಅವ್ರನ್ನ ಮಾತಾಡ್ಸುವ. ಬನ್ನಿ, ಫ್ಲೋರಲ್ಲಿ ಸಿಗೋಣ. ಓಕೆ, ನಮಗೆ ಗ್ರೌಂಡ್ ಫ್ಲೋರ್ಗೆ ಹೋಗ್ತಾ ಇದೀವಿ ವಾಕ್ ಮಾಡಕ್ಕೆ. ಒಂದು 10-15 ಮಿನಿಟ್ಸ್ ವಾಕ್ ಮಾಡ್ಬಿಟ್ಟು ಹೋಗೋಣ. ಲೇಟ್ ಬರೋಣ. ಗಾಳಿಗೆ ಗೌರೀಶೆ ಹಾರ್ತಿದಾರಂತೆ. ಸಿ, ನಮ್ಮ ಆಫೀಸ್ ಚೆನ್ನಾಗಿದೆ ಅಲ್ಲ. ಆಕ್ಚುಲಿ ನಂಗೆ ನೈಟ್ ಟೈಮಲ್ಲಿ ಆಫೀಸ್ ಇಷ್ಟ. ನಾನು ಇಲ್ಲೆಲ್ಲ ಫೋಟೋಸ್ ಇಟ್ಕೊಂಡಿದ್ದೆ ನೈಟ್ ಶಿಫ್ಟ್ ಅಲ್ಲಿ. ಎಲ್ಲರೂ ಫೋನ್ ಮಾಡಿ ನಂಗೆ ಈಗೋ ಇಂದಾನೆ ನಾನು ಐಫೋನ್ ತಗೊಂಡಿದ್ದೆ ಆಕ್ಚುಲಿ. ಇದು ನನ್ನ ಫೇವ್ರೆಟ್ ಪ್ಲೇಸ್ ಆಕ್ಚುಲಿ. ಇಲ್ಲಿಂದ ನಿಂತ್ಕೊಂಡ್ರೆ ಇಡೀ ಆಫೀಸ್ ಬರುತ್ತೆ. ಫೋಟೋಗೆ ಕಾಣಲ್ಲ ಬಿಡಿ, ಲೈಟ್ ರಿಫ್ಲೆಕ್ಷನ್ ಬರ್ತಿದೆ ಆಕ್ಚುಲಿ. ಸಾರಿ ಗೈಸ್, ಆಶ್ರಿತ್ ಅವ್ರು ನಗ್ತಾ ಗೌರೀಶ್ನ ದೂಡ್ತಾ ಇದಾರೆ ಅಂದ್ರೆ ತಳ್ತಾ ಇದಾರೆ ಅಂತ ಅವ್ರ ಭಾಷೆಲಿ. ಓಕೆ, ನಾವು ಸ್ವಲ್ಪ ಚಿಟ್ ಚಾಟ್ ಮಾಡ್ತಾ ಇದೀವಿ. ಲೆಟ್ಸ್ ಸ್ಪೆಂಡ್ ಟೈಮ್ ಟುಗೆದರ್ ಫಾರ್ ಸಮ್ ಟೈಮ್. ಟಾರ್ಚ್ ಆಗಿಲ್ಲ, ಈ ಲೈಟ್ ರಿಫ್ಲೆಕ್ಷನ್ ಕಾಣಲ್ಲ, ಮುಖ ಕಾಣಿಸಲ್ಲ ಅಂತ ಹೇಳ್ಬೇಡ. ಲೈಟ್ ಮುಖ ಅಲ್ಲ, ನೀನಂತಲ್ಲ, ಯಾರಾದ್ರೂ ಅಷ್ಟೇ. ನೋಡಿ ಎಷ್ಟು ಇಲ್ಲ ಗೈಸ್, ಕೊಬ್ಬ ಗೌರೀಶ್. ಇಲ್ಲ ಗೈಸ್, ಅದಕ್ಕೆ ಹೇಳು, ಅದಕ್ಕೂ ಹೇಳ್ಬಿಡು ಏನಾದ್ರು. ಲೈವ್ ಅಲ್ಲಿ ಬಂದು ಸಾರಿ ಕೇಳ್ಬೇಕು. ಈ ಲೈಟ್ ರಿಫ್ಲೆಕ್ಷನ್ ಕಾಣಿಸಲ್ಲ ಅಂದ್ಬಿಟ್ಟು ಹಾಕೊಂಡಿದೀನಿ. ನಾನು ಯೂಶಲಿ ಹಾಕೊಂಡೆ ಮಾಡ್ತೀನಿ ಆಕ್ಚುಲಿ. ಸೊ ಲೆಟ್ ಅಸ್ ಸ್ಪೆಂಡ್ ಟೈಮ್ ಟುಗೆದರ್ ಅಲ್ವಾ ಸ್ವಲ್ಪ ಹೊತ್ತು. ನೋಡಿ ಗೈಸ್, ನಮ್ಮ ಚಿಟ್ ಚಾಟ್ ಎಲ್ಲ ಆಯ್ತು. ಈಗ ನಾವು ಹೋಗ್ತಾ ಇದೀವಿ. ಗೌರೀಶ್ ತುಂಬಾ ಮಾತಾಡ್ತಾ ಇದ್ದಾನೆ. ಸೊ ಕ್ಯಾಮ್ರಾ ಆನ್ ಆದ್ರೆ ಮಾತ್ರ ಮಾತಾಡಲ್ಲ. ಹೇಳಿ ಗೌರೀಶ್, ಏನೋ ಮಾತಾಡ್ತಿದ್ರಿ. ಇಲ್ಲ ಗೈಸ್, ಇವತ್ತಿಂದ ನಾಳೆಯಿಂದ ಏನೋ ತುಂಬಾ ಚೆನ್ನಾಗಿರ್ತೀವಿ, ಇವತ್ತೊಂದಿನ ಚೆನ್ನಾಗಿರಲ್ಲ ಅಂತ ಏನೇನೋ ಹೇಳ್ತಿದಾರೆ ಗೈಸ್ ಇಬ್ರು. ಓಕೆ, ಈಗ ಹೋಗೋಣ. ನನ್ಗೆ ಈಗ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತಾರೆ 10 o'clock ಇಂದ. ಇಲ್ಲ 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 ಅದ್ಯಾಕೆ ಅಷ್ಟೆಲ್ಲ ಹೇಳ್ತೀಯ? ಇಲ್ಲ ಇಲ್ಲ ಈಗ ನಾ ಬ್ಲಾಗ್ ಮಾಡೋ ಶುರು ಆದ್ಮೇಲೆ ದಾರಿ ಎಲ್ಲ ತಪ್ಪಿಟ್ಟಿದ್ದಾಳೆ. ಅಲ್ಲ, ದಾರಿ ಎಲ್ಲ ಮರ್ತ್ಬಿಟ್ಟಿದ್ದಾಳೆ. ನೋಡಿ ನಮ್ಮ ಆಫೀಸ್. ಒಂದ್ ನಿಮಿಷ ಇರಿ, ಆಫೀಸ್ ತೋರ್ಬಿಡ್ತೀನಿ.
ಫೋನ್ ಹಿಡ್ಕೊ ನೈಟ್ ಅಲ್ಲಿ ಗೋಬಿ ಹಾಕಂತ ಆಮೇಲೆ ತಗೋ. ಚೆನ್ನಾಗಿದೆ ಅಲ್ಲ? ಓ ಗೈಸ್, MNC ಕಂಪ್ನಿ ಯಾ ಇನ್ ಹ್ಯಾಂಡ್ ಸ್ಯಾಲರಿ ಮೇಕ್ಸ್ ಇದೆ. ಹೌದು, ಅವ್ನು ಹೇಳೋದಲ್ಲ ನಂಬಿಡಿ. ಗೈಸ್ ಬೀಳಿಸ್ದ ಗೈಸ್. ಇದನ್ನ ಗೈಸ್ ಅಮಿತ್ ನೋಡಿ, ನಮ್ಮ ಹಳೆ ಟೀಮ್ ಅವ್ರು ಇಲ್ಲಿ ಸಿಕ್ಕಿದ್ದಾರೆ. ಹಾಯ್ ಹೇಳು ಅಮಿತ್. ಈ ತರ ಹಿಂಸೆ ಹೇಳು ಅಮಿತ್, ಹಾಯ್ ಹೇಳು. ಹಾಯ್. ಕಾರ್ತಿಕ್ ಹಾಯ್ ಹೇಳಿ. ನವೀನ್ ಗೈಸ್ ನನ್ನ ಹಳೆ ಟೀಮ್ ಅವರೆಲ್ಲ ಇಲ್ಲೇ ಇದ್ದಾರೆ ನೋಡಿ. ಇಷ್ಟೊತ್ತು ಟ್ರೈನಿಂಗ್ ಆಯ್ತು, ಈಗ ಪ್ಯಾಂಟ್ರಿಗೆ ಹೋಗೋಣ ಅಂತ ಹೋಗ್ತಾ ಇದೀನಿ. ಅವ್ರು ಆಲ್ರೆಡಿ ಹೋಗಿದ್ದಾರೆ, ಸೊ ನನ್ನ ಕರೆದ್ರು, ಈಗ ಹೋಗ್ತಾ ಇದೀನಿ. ಬನ್ನಿ ಹೋಗುವ. ಏನಾದ್ರು ತಿನ್ನೋಣ ಅಂತ ಕರ್ಸಿ, ಈಗ ಏನು ಕೊಡಿಸ್ತಾ ಇಲ್ಲ ಗೌರೀಶ್ ನೋಡಿ. ಇಷ್ಟೇ ಗೈಸ್ ಫ್ರೆಂಡ್ಶಿಪ್. ಬೇಗ ನನ್ನ ಯಾರೋ ಹೋಗಿದ್ದಾರೆ ಅಂತ ಏನೋ ತಿಂತಿಲ್ಲ ಬೇಗ. ಏನೇನೋ ಹೇಳ್ಬೇಡ, ಮುಚ್ಕೋ ಈಗ. ಸ್ಟಾರ್ಟ್, ಇವ್ರಿಬ್ರದ್ದು ಡ್ರಾಮಾ ಸ್ಟಾರ್ಟ್ ಗೈಸ್. ಆಕ್ಚುಲಿ ಇವ್ರಿಗೆ ಮ್ಯಾಗಿ ತಿನ್ಬೇಕಂತ ಅನ್ಸಿದೆ ಅಂತೆ ಗೈಸ್, ಬಟ್ ಮ್ಯಾಗಿ ಇಲ್ಲ ಇಲ್ಲಿ. ವಿ ಆರ್ ಥಿಂಕಿಂಗ್ ವಾಟ್ ಟು ಈಟ್. ಗೈಸ್ ಫುಲ್ ಆಯ್ತು, ಇವಾಗ ಲಾಗೋ ಟೈಮು ಶಟ್ ಡೌನ್ ಮಾಡ್ತಾ ಇದ್ದೀನಿ. ಹೋಗುವ ಇವಾಗ ಮನೆಗೆ. ಒಂದ್ ನಿಮಿಷ ಇರೋ. ಸೊ ಗೈಸ್ ಮನೆಗೆ ಬಂದೆ ಈಗ. ಇಟ್ಸ್ 3:50. ಸಿಕ್ಕಾಪಟ್ಟೆ ಟಯರ್ಡ್ ಫೀಲ್ ಅನಿಸ್ತಾ ಇದೆ. ಆಕ್ಚುಲಿ ನಾನು 1 ವರ್ಷ ಆಯ್ತು ನೈಟ್ ಶಿಫ್ಟ್ ಮಾಡಿ. ಆಫೀಸಲ್ಲಿ ಇರೋವರೆಗೂ ನನ್ಗೆ ಏನು ಅನ್ಸಿಲ್ಲ. ಐ ವಾಸ್ ಸೋ ಹ್ಯಾಪಿ ಬಿಕಾಸ್ ನನ್ನ ಸುತ್ತಮುತ್ತ ಎಲ್ಲ ನಂಗೆ ಒಂಥರ ಹ್ಯಾಪಿ ವೈಬ್ಸ್ ಇತ್ತು. ನನ್ನ ಹಳೆ ಕೊಲೀಗ್ಸ್ನ ಮೀಟ್ ಮಾಡೋಂತೂ ತುಂಬಾನೇ ಖುಷಿ ಆಯ್ತು. ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ. ಎಕ್ಸೈಟ್ ಆಗಿದ್ದೆ ಆ್ಯಂಡ್ ಎಕ್ಸೈಟ್ಮೆಂಟ್ ಫುಲ್ಫಿಲ್ ಆಯಿತು. ಇಟ್ ವಾಸ್ ಅ ಗುಡ್ ಡೇ. ತುಂಬ ದಿನ ಆಗಿತ್ತು ಈ ಥರ ಒಂದು ನೆಮ್ಮದಿ ಖುಷಿ ಫೀಲ್ ಆಗಿ. ದಯವಿಟ್ಟು ಯಾವುದೇ ಕಣ್ಣು ಬೀಳದೆ ಇರಲಿ. ಸೊ ನಾನೀಗ ಫೇಸ್ ವಾಶ್ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮಲ್ಕೋಬೇಕು. ಇನ್ನೊಂದು 10-15 ಮಿನಿಟ್ಸ್ ಆಗುತ್ತೆ, ಬಿಕಾಸ್ ನಾನು ಈ ಲಿಪ್ಸ್ಟಿಕ್ಕು ಐಲೈನರ್ ಕಾಜಲೆಲ್ಲ ಯಾವುದು ಹಂಗೆ ಬಿಟ್ಕೊಂಡು ಮಲಗಲ್ಲ. ಫೇಸ್ ವಾಶ್ ಮಾಡಿ ಸ್ವಲ್ಪ ಸ್ಕಿನ್ ಕೇರ್ ಮಾಡಿ ಮಲಗುವ. ಗೈಸ್ ನಮ್ಮಮ್ಮ ನೋಡಿ ಹಾಲು ಕೊಟ್ಟಿದ್ದಾರೆ. ಇದು 20 ಮಿನಿಟ್ಸ್ ಫಾಸ್ಟ್ ಆ್ಯಕ್ಚುಲಿ. 4-5 ಅನಿಸುತ್ತೆ ಈಗ ಟೈಮ್. ಓಕೆ ಗೈಸ್, ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಬಾಯ್ ಬಾಯ್.